ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಊರ್ಮಿಳಾ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನಿವರ ಊರು ಬೆಲ್ಲಹಳ್ಳಿ, ಬೆಂಗಳೂರು ಭಾಗದವರು. ಕೆಲಸ ಗೃಹಿಣಿಯಾಗಿದ್ದಾರೆ. ಜೀವನ 4 ಮನೆಯನ್ನು ಬಾಡಿಗೆ ಬಿಟ್ಟು ಬರೋ ದುಡ್ಡಲ್ಲಿ ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ತೂತಿಗೆ ಬೇಕಾಗಿರ್ತಕ್ಕಂಥ ಸುಖ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಬೈಕೆ ಬಾಡಿಗೆ ಮನೆ ಕೊಟ್ಟು ಚೆನ್ನಾಗಿ ಗುದ್ದಿಸ್ಕೋಬೇಕು ಅಂತೇಳಿ ಅದೆಷ್ಟೇವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರೋ ಹೋಂಡಾ ಅಮೇಜ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಬಾಡಿಗೆ ಮನೆ ಕೊಟ್ಟರೆ ಸುಖ ಕೊಟ್ಟು ಬಾಡಿಗೆಯನ್ನು ಮುಟ್ಟಿಸ್ಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿರೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡನಿಗೆ ತುಂಬಾ ವಯಸ್ಸಾಗಿದೆ, ಹಾಗಾಗಿ ಮನೆಯ ವ್ಯವಹಾರವನ್ನು ನಾನೇ ನೋಡೋದು, ಸ್ವಲ್ಪ ಜೋರಿದ್ದೇನೆ ಅಂತೇಳಿ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡಿದ್ದಾರೆ. ಇನ್ನು ವಯಸ್ಸಾಗಿರೋ ಗಂಡ ಸುಖ ಹೇಗೆ ಕೊಡೋಕ್ಕಾಗುತ್ತೆ, ಹಾಗಾಗಿ ಪ್ಲ್ಯಾನ್ ಬಿ ಮಾಡಿ ಈ ಒಂದು ನಿರ್ಧಾರವನ್ನು ತಗೊಂಡಿರೋದು. ಬಾಡಿಗೆಗೆ ಮನೆ ಹುಡುಕ್ತಾ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ಮನೆಯನ್ನು ಕೊಡ್ತೀನಿ ಆದರೆ ಸುಖ ಕೊಟ್ಟು ಬಾಡಿಗೆಯನ್ನು ಮುಟ್ಟಿಸ್ಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಸಂಬಂಧವನ್ನು ಬೆಳೆಸಿ. ಇನ್ನು ಗಂಡಿನ ಗುಣ ಈ ಥರ ಇದ್ದರೆ ಮಾತ್ರ ಮಿಸ್ ಮಾಡೋದಿಲ್ಲ, ಎತ್ತಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒನ್ನು, ಫ್ಯಾಮಿಲಿ ಇದ್ದರೂ ಸಹಿತ ಓಕೆ, ಆದರೆ ಒಳ್ಳೆ ಸಂಬಳ ಇರೋ ಕೆಲಸ ಇರಬೇಕು ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಓಯೋ ಹೋಟೆಲ್ನಲ್ಲಿ ಮಾತ್ರ ಮೀಟಿಂಗ್ ಮಾಡೋದು, ಖರ್ಚೆಲ್ಲ ನಂದೇ ಇರುತ್ತೆ, ಯಾವುದೇ ರೀತಿಯಾದ ಭಯ ಬೇಡ. ಇನ್ನು ಮನೇಲಿ ನಿಮ್ಮ ಹೆಂಡತಿಗೆ ಗೊತ್ತಾಗದಂತೆ ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿ. ಇನ್ನು ನಾಲ್ಕನೇದು, ಒಂದು ವೇಳೆ ಸಿಕ್ಕಾಕೊಂಡ್ರೆ ಮನೆಯನ್ನು ಖಾಲಿ ಮಾಡಿಸ್ತೀನಿ ಅಂತೇಳಿ ಡೈರೆಕ್ಟಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ದಿನ 1 ಗಂಟೆ ಸುಖ ಕೊಡ್ತೀನಿ ಅಂದರೆ ಮಾತ್ರ ಕಾಲ್ ಮಾಡಿ, ಅಂಥವ್ರಿಗೆ ಅವಕಾಶ ಕೊಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ ಹೋಂಡಾ ಅಮೇಜ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದುಬಿಟ್ಟು 5,16,000 ಅಂತೇಳಿ ತಿಳಿಸಿದ್ದಾರೆ. ಇನ್ನು ಕಾರಿನ ಓರಿಯು ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಫೆಬ್ರವರಿ 2019. ಫ್ಯೂಯಲ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಕಿಲೋಮೀಟರ್ ಡ್ರೈವನ್ನು 65,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಇನ್ನು ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರುವಂಥದ್ದು. ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 1199 cc. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಇಯರು ಫೆಬ್ರವರಿ 2019. ಇನ್ನು ಸ್ಪೇರ್ ಕೀ ಎಸ್ ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಇನ್ಸೂರೆನ್ಸ್ ಬಂದುಬಿಟ್ಟು ನೀಡ್ ರಿನ್ಯೂವಲ್, ಅಂದರೆ ರಿನ್ಯೂವಲ್ ಮಾಡ್ಕೋಬೇಕು. ಸೊ ಇನ್ಸೂರೆನ್ಸು ಫರ್ ಇಯರ್ ಪ್ಲ್ಯಾನು 3,796 ರೂಪಾಯಿ ಬೀಳುತ್ತೆ ಅಂತಲೇ ತಿಳಿಸಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲಾಗಿ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ನಿರ್ಧಾರ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.